ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿಲ್ಲ. ಲಾಸ್ಟ್ ವೀಡಿಯೋದಲ್ಲಿ ನಾನು ಅಮ್ಮನ ಮನೆ ಗೃಹ ಪ್ರವೇಶದ ನೈಟ್ ಏನೇನೆಲ್ಲ ಇತ್ತು ಮತ್ತು ನಾವೆಲ್ಲ ಹೇಗೆ ರೆಡಿಯಾಗಿದ್ವಿ ಮತ್ತು ರಾತ್ರಿ ಏನೆಲ್ಲ ಹೋಮ ಇತ್ತು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೆ. ಬನ್ನಿ ಈ ವಿಡಿಯೋದಲ್ಲಿ ಮಾರ್ನಿಂಗ್ ವೈಬಲ್ಲಿ ನಾನು ಹೇಗೆಲ್ಲ ಅದು ಗಂಗೆ ಇರೋ ಕಡೆ ಹೋಗಿ ಗಂಗೆ ಪೂಜೆ ಅಂತ ಮಾಡ್ಕೊಂಡು ಬಂದು ಮೀಸಲು ನೀರು ಅಂತ ತರ್ತಾರೆ. ಅಲ್ಲಿ ಹೋಗಿ ನಾವು ಬೆಳಗ್ಗೆನೇ ಇನ್ನೊಂದೇನೆಂದರೆ ನಾವು ಅಪ್ಪರು ದೇವ್ರು ಕರೆಸ್ತಾಯಿದ್ರು. ಅಂದರೆ ಅವ್ರ ಮನೆ ದೇವರು ಮಾಯಮ್ಮ ಪಟ್ಟಲ್ದಮ್ಮಲ್ವ, ಮಾಯಮ್ಮ ಇನ್ನೊಂದು ಗಂಡು ದೇವ್ರು ಬಂದು ಆಂಜನೇಯ ಮನೆ ದೇವರು. ಆದ್ದರಿಂದ ಮಾಯಮ್ಮ ಆಂಜನೇಯ ಮತ್ತು ಅಲ್ಲಿ ಪೂಜೆ ಕುಣಿತಾ ಇರ್ತಾವಲ್ಲ ಊರಲ್ಲಿ, ಪಟ್ಟಲ್ದಮ್ಮ ಮಾಯಮ್ಮ ಅದೆಲ್ಲ ಕರೆಸಿದ್ರು. ಮತ್ತು ಇನ್ನೊಂದು ಪಟ್ಟಲ್ದಮ್ಮ ಇದೆ ಹೊಲ್ದ ಹತ್ರ, ತೋರಿಸಿದ್ದೀನಿ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೂ. ಆ ಪಟ್ಟಲ್ದಮ್ಮ ಎಲ್ಲ ಪೂಜೆ ಕುಣಿತ ಎಲ್ಲ ಕರೆಸಿದ್ರು. ಅದು ದೇವ್ರು ಕರೆಸೋದ್ರಿಂದ ನಾವು ಬೇಗ ಮೀಸಲು ನೀರು ತರಬೇಕಾಗಿತ್ತು. ಆಮೇಲೆ ದೇವ್ರು ಬರುತ್ತೆ, ದೇವ್ರನ್ನ ಹೋಗಿ ಹೂವಂಬಳೆ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಬರಬೇಕಾಗಿತ್ತು. ಆದ್ದರಿಂದ ನಾವು ಬೇಗ ಮೀಸಲು ನೀರು ತರೋಕ್ಕೆ ಅಂತ ಹೋದ್ವಿ. ಎಲ್ಲ ಹೇಗೆಲ್ಲ ಮೀಸಲು ನೀರು ತಂದ್ವಿ ಅಂತ ನೋಡಿ ಫುಲ್ ವಿಡಿಯೋ ವಾಚ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೀಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ, ಇದೇ ಥರ ಈ ವಿಧಿವಿಧಾನಗಳಲ್ಲೇ ಮಾಡ್ತಾರೆ ಅಂತ, ಹೇಗೆ ಮಾಡ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆಯೇ ನಾವಂತೂ ಬೇಗ ಮೀಸಲು ನೀರು ತರಕ್ಕೆ ಬರೋದ್ರಿಂದ ನಾವು ರೆಡಿ ಆಗ್ತಿದ್ವಿ. ಅರ್ಧಂಬರ್ಧ ರೆಡಿಯಾಗಿ ಸರಿಯಾಗಿ ನೀಟಾಗೂ ರೆಡಿ ಆಗೋಕ್ಕಾಗಲಿಲ್ಲ. ಆದರೂ ಏನಂತ ಹೇಳಿದ್ರೆ ನಮಗೂ ಅಷ್ಟೊಂದು ಏನು ಚೆನ್ನಾಗಿ ತುಂಬ ಇದಾಗಿ ಏನು ರೆಡಿ ಆಗಬೇಕು ಅಂತಲೂ ಏನಿರಲಿಲ್ಲ. ಒಂದು ಮೀಡಿಯಮ್ ಆಗಿ ಒಂದು ರೇಂಜಲ್ಲಿ ರೆಡಿ ಆಗೋಣ ಅಂತ ಇದ್ವಿ. ಬಟ್ ಆದರೂ ಅದರಲ್ಲೂ ರೆಡಿ ಆಗೋಕ್ಕಾಗ್ದಲೇ ಹಾಗೆ ಸೀರೆ ಒಂದು ಹಾಕ್ಕೊಂಡಿದ್ದೆ. ಆ ಸೀರೆ ಹಾಕ್ಕೊಂಡು ಹಾಗೆ ತಲೆ ಕಟ್ಕೊಂಡು ಹೋದ್ವಿ. ಅಲ್ಲೆಲ್ಲ ಕಳಸ ಎಲ್ಲ ಇಟ್ಕೊಳ್ಬೇಕಲ್ವ, ಆದ್ದರಿಂದ ನನ್ನ ತಂಗಿನೇ ಕಳಸ ಇಟ್ಕೊಂಡು, ಅವಳೇ ನಾನೇ ಇಟ್ಕೊಳ್ತೀನಿ ಅಂತ ಹೇಳಿದ್ಲು, ಅವಳೇ ಇಟ್ಕೊಂಡಿದ್ಲು. ಇಷ್ಟ ಆಯಿತು. ಮೀಸಲು ನೀರು ತರೋಕ್ಕೆ ಅಲ್ಲಿ ಹೋಗಿ ಅಲ್ಲೆಲ್ಲ ನೋಡಿ ನಾವು ಏನೋ ಅಕ್ಕಿ, ಬೇಳೆ, ರಾಗಿ ಹಿಟ್ಟು ಬರುತ್ತೆ, ಅದೆಲ್ಲ ತೊಗೊಂಡೋಗಿ ಹಾಗೆ ಅಂದರೆ ನೀರಿರೋ ಕಡೆ ಮಾಡಬೇಕು. ನೀರಿರೋ ಕಡೆ ಮಾಡಿದ್ರೆ ಅದು ಹಾಗೆ ನಮ್ಮ ಕಡೆ ಹೇಗೆಲ್ಲ ವಿಧಾನಗಳಿರುತ್ತೆ ಹಾಗೆ ಮಾಡ್ತಾಯಿದ್ರು. ಹಾಗೆ ಈ ಸೈಡ್ ನೋಡಿ ಪಾಪ ಹಸು ಕರು ಎರಡನ್ನೂ ಕರ್ಕೊಂಡು ಬರಬೇಕಲ್ವ ಮನೆಗೆ ಫಸ್ಟ್ ಹಸು ಕರು ಕರ್ಕೊಂಡು ಹೋಗ್ತಾರಲ್ವ, ಆದ್ದರಿಂದ ಹಸು ಕರು ಕರ್ಕೊಂಡು ಬಂದು ಕರು ಇರೋದನ್ನೇ ಕರ್ಕೊಂಡು ಬರ್ತಾರೆ. ಎಸ್ಪೆಷಲಿ ಅದರಲ್ಲಿ ನೋಡಿ ಅದು ಒಳ್ಳೆ ಕ್ಯೂಟಾಗಿತ್ತು ತುಂಬ. ಬಟ್ ಏನಂತ ಹೇಳಿದ್ರೆ ತುಂಬ ಈ ಹಸು ಕರು ಎರಡು ಬೆದರ್ತಾಯಿತ್ತು. ಆ ತಮಟೆ ಸೌಂಡ್ ಬೇರೆ ಇತ್ತಾ, ಆ ಸೌಂಡ್ಗೆ ಮತ್ತು ಒಂಚೂರು ಏನಾದರೂ ಟಚ್ ಮಾಡೋಕ್ಕೆ ಹೋದರೆ ಇದು ಮಾಡಿದ್ರೆ ಎರಡೂ ಬೆದರ್ತಾಯಿತ್ತು. ಆದರೂ ಒಂಥರ ಕ್ಯೂಟಾಗಿತ್ತು. ಹಸು ಕರು ಮುದ್ದಾಗಿತ್ತು. ಅದಕ್ಕೂ ಸಹ ಕುಂಕುಮ ಎಲ್ಲ ಇಕ್ಕಿ ಮತ್ತು ಹಾಗೆಯೇ ಹೂವು ಅದಕ್ಕೆ ಪಂಚೆ ಮೇಲೆ ಒದಿಸ್ತಾರೆ. ಹಾಗೆ ಹೂವೆಲ್ಲ ಹಾಕಿ ಅದಕ್ಕೂ ಸಹ ಹಸು ಕರಿಗೂ ಸಹ ಪೂಜೆ ಮಾಡ್ತಾಯಿದ್ರು. ಈಗ ನೋಡಿ ನಮ್ಮಮ್ಮ ಪೂಜೆ ಮಾಡ್ತಾಯಿದ್ರು. ಈ ಕಡೆ ಇರೋರು ನಮ್ಮ ತಾತ, ನಮ್ಮ ಅಪ್ಪ ಬಂದು ಹಾಗೆ ಹೀಗೆ ಹಸು ಕರಿಗೆಲ್ಲ ಪೂಜೆ ಮಾಡಿ ಆ ಕಡೆ ಸೈಡ್ ಬಂದು ಮೊದಲು ನೀರೆಲ್ಲ ಮೀಸಲು ನೀರು ತರೋಕ್ಕೆ ಅಂತ ಒಂದು 5 ಬಿಂದಿಗೆಗಳಿರುತ್ತೆ. ಬಿಂದಿಗೆಗಳಿಗೆ ನೀರೆಲ್ಲ ಅದೆಲ್ಲ ಹುಣಸೆ ಹುಳಿ ಹಾಕ್ಕೊಂಡು ಎಲ್ಲ ತೊಳ್ಕೊಂಡು ಅದು ನೀರೆಲ್ಲ ತುಂಬಿಕೊಂಡು ಅದಕ್ಕೂ ಮತ್ತು ಇದು ಅಲ್ಲೇನೋ ಪೆಟ್ಟಿಗೆಗಳೆಲ್ಲ ಇದೆಯಲ್ಲ ಎಲ್ಲ ಸಾಲಾಗಿ ಎಲ್ಲ ಮಾಡಿ ಅದಕ್ಕೂ ಎಲ್ಲ ಪೂಜೆ ಮಾಡ್ತಾರೆ. ಅದೇನೋ ಅಕ್ಕಿ ತಂಬಿಟ್ಟೇನೋ ಮಾಡಿರ್ತಾರೆ, ತಂಬಿಟ್ಟೆಲ್ಲ ಮಾಡ್ತಾರೆ. ಬಟ್ ಇದೆಲ್ಲ ಮಾಡ್ಕೊಂಡು 5 ಜನ ಮುತ್ತೈದೆಯರು ತೊಗೊಂಡು ಅದನ್ನು ಹೊತ್ಕೊಂಡು ಬರಬೇಕು. ಹಾಗೆ ನೋಡಿ ನನಗೂ ತುಂಬ ಇಷ್ಟ ಅಲ್ವಾ. ನನಗೆ ಎಸ್ಪೆಷಲಿ ಯಾವುದೇ ಆಗಲಿ ಪ್ರಾಣಿಗಳಲ್ಲಿ ಚಿಕ್ಕ ಪುಟ್ಟಗಳು ತುಂಬ ಇಷ್ಟ ಆಗುತ್ತೆ. ಯಾವುದೇ ಆಗಲಿ ಇಂಥದ್ದೇ ಅಂತ ಏನಲ್ಲ, ಒಂದು ಎಮ್ಮೆ, ಒಂದು ಕರು ಆಗಲಿ, ಕುರಿಮರಿ, ಮೇಕೆಗಳು, ಈ ಥರ ಎಲ್ಲ ಬೆಕ್ಕಿನ ಮರಿಗಳು ಎಲ್ಲ ತುಂಬ, ನಾಯಿ ಮರಿಗಳು ಯಾವುದೇ ಆದರೂ ತುಂಬ ಇಷ್ಟ ಆಗುತ್ತೆ. ಆದ್ದರಿಂದ ನಾನು ಸಹ ಹೋಗಿ ಅದು ಇಟ್ಕೊಳ್ಳೋಕ್ಕೆ ಅಂತ ಹೋಗಿವೆ. ಬಟ್ ಭಯ ಆಗೋದು, ಅದು ಕುಣಿದಾಡ್ಬಿಡೋದಲ್ಲ ಸಡನ್ನಾಗೆ. ಬಟ್ ಹಾಗೇ ಹಿಂಗೆ ತಲೆ ಸವರ್ಬಿಟ್ಟು ಬಂದುಬಿಟ್ಟೆ. ಸುಮ್ಮನೆ ಯಾಕೆ ಸುಮ್ಮನೆ ಕಾಲೆಲ್ಲ ಒದ್ಬಿಟ್ರೆ ಅಂತೇಳಿ. ನೋಡಿ ಈ ಕಡೆ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ನಾನು ಅದರೆಲ್ಲ ಗೊತ್ತಿರೋರು ದೊಡ್ಡವರೆಲ್ಲ ಇವ್ರಿಗೆ ಹೇಗೆ ಮಾಡಬೇಕು ಅಂತ ಗೊತ್ತಿರುತ್ತಲ್ಲ, ಅದೆಲ್ಲ ನೋಡಿಕೊಂಡು ಮಾಡ್ತಾಯಿದ್ರು. ನಾವು ಸುಮ್ಮನೆ ಹಾಗೆ ನಿಂತಿದ್ವಿ. ಆಮೇಲೆ ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ನಾವು ಸಹ ಪೂಜೆ ಮಾಡಿದ್ವಿ. ಪೂಜೆ ಅಂದರೆ ಇದು ನೋಡಿ ಬೆಳಗ್ಗೆ ಬೀಚ್ ನೋಡಿ, ಇದು ಇನ್ನು ಮಂಜು ಥರ ಎಲ್ಲ ಇತ್ತು.
ಹೇಳ್ತೀನಿ ಹೋಗೋದು ದೇರ್ ಫೋಟೋ ಇಸ್ಕೊಂಡು ದೇರ್ ಫೋಟೋ ಇಸ್ಕೊಂಡು ನೀನು baca ba
ಈ ಕಡೆ ಕ್ಯಾಡಿಗೆ ಬಂದ್ಬಿಡು, ಕ್ಯಾಡಿಗೆ ಬಂದ್ಬಿಡು. ಸಾಕ ಬೇಡ, ಸಾಕ ದಂಡೆ ಬಿಡು. ಬಾರಲ್ಲಿ ಬಾಯಿ ಕಡೆಗೆ ನಿಧಾನಕ್ಕೆ ಆಟ ಆಡೋದು, ಹುಡುಗರ ಜೊತೆ ಆಡ್ತಾರೆ. ಹಾಕು ಹೆಚ್ಚಾಗಿ. ಸಾಗರ್ ಕೈ ಕೊಡ್ರಿ, ಸಾಗರ್ ಮುಂದೆ ಬಾಪ. ಏನು ಮಕ್ಕಳು ಇಷ್ಟ ಮಾಡ್ತಾರಲ್ಲ, ಅದೇ ಗೊತ್ತಾಗಿಲ್ವಾ? ಸಾಗರ್ ಕೈ ಕೊಡು, ಹಿಂದಕ್ಕೆ ಇಟ್ಕೊಳ್ರಿ ನಿಧಾನಕ್ಕೆ. ಸಾಧ್ಯವಾದಷ್ಟು ಕ್ಲಿಪ್ಪಿಂಗ್ನ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೆಯೇ ನಾವು ಇದು ಬಲಿಪೂಜೆ ಹಾಗೂ ಒಳಗಡೆ ಸೇರೋದು ಬರ್ತಾರೆ, ಅದೆಲ್ಲ ಮಿಸ್ ಆಗಿದೆ. ಬಟ್ ಅದು ಸಾಧ್ಯವಾದಷ್ಟು ತೋರಿಸಿದ್ದೀನಿ. ಹಾಲು ಕುಸ್ತಾ ಇದ್ವಿ, ಹಾಲು ಅದು ನೋಡಬೇಕು ಅಂತೇಳಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಹಾಲು ಆಗಿದೆಲ್ಲ ಹಾಲು ಮಾಡ್ಕೊಂಡು ಎಲ್ಲ ಕುಡಿದ್ವಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವೆಲ್ಲ ದೇವ್ರು ಕರೆಸಿದ್ವಿ, ಹೇಗೆಲ್ಲ ಇತ್ತು ಅಂತ ಪಾರ್ಟ್ 3 ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.